Dear students, welcome to income tax class. In this video session, I discuss on various income tax authorities. ಈ ಒಂದು ವಿಡಿಯೋ ಸೆಷನಲ್ಲಿ ಬೇರೆ ಬೇರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಏನಿದೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಫಸ್ಟ್ ನಾವು ಹೈರಾರ್ಕಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಏನಿದೆ ಅದರ ಹೈರಾರ್ಕಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಪಿಕ್ಟೋಗ್ರಾಫಿಕ್ ಮುಖಾಂತರ ಪಿಕ್ಚರ್ ಮುಖಾಂತರ ನಾವು ನೋಡೋಣ. This is pictographic representation of income tax authorities. ಟಾಪ್ ಮೋಸ್ಟ್ ಅಥಾರಿಟಿ ಯಾವ್ದು ಬರುತ್ತೆ ಅಂದರೆ CBDT ಅಂತ ಕರಿತೀವಿ ಅದನ್ನು, ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ನಿಮ್ಗೆ ಶಾರ್ಟ್ ಫಾರ್ಮಲ್ಲೇ ಇರುತ್ತೆ, CBDT ಅಂತ ಬರುತ್ತೆ. ದ ಟಾಪ್ ಮೋಸ್ಟ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಇನ್ ಇಂಡಿಯಾ ಈಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಅದರ ಕೈ ಕೆಳಗಡೆ ಈ ಎರಡು ರೀತಿ ನಾವು ಆಫೀಸರ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಒಂದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫೀಸರ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಮತ್ತು ಇನ್ನೊಂದು ಅಪೆಲೇಟ್ ಫಂಕ್ಷನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಆ್ಯಕ್ಚುಲಾಗಿ ನಮಗೆ ಬರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದೇ ಕವರ್ ಆಗುತ್ತೆ. ಅಪೆಲೇಟ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಏನಾದರೂ ಡಿಸ್ಪ್ಯೂಟ್ ಅರೈಸಸ್ ಆಯಿತು ಅಂದರೆ ಟ್ಯಾಕ್ಸ್ ಪೇಯರು ಮತ್ತು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಮಧ್ಯೆ ಡಿಸ್ಪ್ಯೂಟ್ ಅರೈಸ್ ಆಯಿತು ಅಂದರೆ ಆಗ ಈ ಹೈರಾರ್ಕಿನ ನಾವು ನೋಡ್ಕೋಬೇಕಾಗುತ್ತೆ, ಅಪೆಲೇಟ್ ಫಂಕ್ಷನ್ಸ್ ಅಥಾರಿಟಿ. ಸೊ ಫಸ್ಟು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಬೇಸಿಸ್ ಮೇಲೆ CBDT ಕೈ ಕೆಳಗಡೆ ಯಾರ್ಯಾರು ಬರ್ತಾರೆ ಅಂದರೆ DGIT ಬರ್ತಾರೆ, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತಲೂ ಕರಿತೀವಿ, ಅವರನ್ನು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಅವರ ಕೈ ಕೆಳಗಡೆ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ಅಡಿಷ್ನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇವರು ಬರ್ತಾರೆ. ಅವರ ಕೈ ಕೆಳಗಡೆ ಜಾಯಿಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ಜಾಯಿಂಟ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್. ದೆನ್ ಅವರ ಕೈ ಕೆಳಗಡೆ ಡೆಪ್ಟಿ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಮತ್ತು ಅವ್ರ ಕೈ ಕೆಳಗಡೆ ಅಸಿಸ್ಟೆಂಟ್ ಕಮಿಷನರು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸು. ಅವರ ಕೈ ಕೆಳಗಡೆ ITO ಅಥವಾ ಅಸೆಸಿಂಗ್ ಆಫೀಸರ್ ಅಂತ ಬರ್ತಾರೆ. ದೆನ್ ನೆಕ್ಸ್ಟ್ ಟ್ಯಾಕ್ಸ್ ರಿಕವರಿ ಆಫೀಸರ್ ಅವ್ರ ಕೈ ಕೆಳಗಡೆ. ದೆನ್ ಫೈನಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಇದು ಹೈರಾರ್ಕಿ ಇರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಬೇಸಿಸ್ ಮೇಲೆ. ಈಗ ಏನಾದರೂ ಡಿಸ್ಪ್ಯೂಟ್ ಅರೈಸ್ ಆಯಿತು ಬಿಟ್ವೀನ್ ದ ಟ್ಯಾಕ್ಸ್ ಪೇಯರ್ ಆ್ಯಂಡ್ ದ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್, ದೆನ್ ಫಸ್ಟ್ ಇಟ್ ಮೂವ್ಸ್ ಟು ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಜಾಯಿಂಟ್ ಕಮಿಷನರ್ಗೆ ಹೋಗುತ್ತೆ, ಅಪೀಲ್ ಸೆಕ್ಷನ್ಗೆ. ಅಲ್ಲಿ ಸೆಟ್ಲ್ಮೆಂಟ್ ಆಗಲಿಲ್ಲ, ಫೈನಲೈಸ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅಡಿಷ್ನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ದ ನೆಕ್ಸ್ಟು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ, ಅಪೀಲ್ಸ್ ಅಂತ ಬರುತ್ತೆ, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಅಂದರೆ ಮೇಲ್ಮನವಿ ಅಂತ ಏನು ಕರಿತೀವಿ ನಾವು, ಕೋರ್ಟ್ ಲೀಗಲ್ ಟರ್ಮಿನಾಲಜಿ ಮೇಲ್ಮನವಿ ಅಂತ ಕರಿತೀವಿ, ಅದನ್ನು ಅಪೀಲ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಮಿಷನರ್ ಲೆವೆಲಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ ಟ್ಯಾಕ್ಸ್ ಪೇಯರು ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಫೇವರ್ ಆಗಿ ಅವರು ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಅಥಾರಿಟಿ ಅಂತ ಬರುತ್ತೆ. ಅಲ್ಲಿ ಸೆಟಲ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಅವರು ಹೈಕೋರ್ಟ್ಗೆ ಅಪೀಲನ್ನು ಹೋಗ್ಬೋದು. ಸಫಿಷಿಯೆಂಟ್ ಟೈಮನ್ನು ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆ ನಾವು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಇದಕ್ಕೆಲ್ಲ ಇಟ್ ಟೇಕ್ಸ್ ಟೈಮ್. ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಫೈನಲೈಸ್ ಆಗುತ್ತೆ, ಯಾರು ಫೇವರಾಗಿ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫೇವರಾಗಾದರೂ ಆಗ್ಬೋದು, ಇಲ್ಲಾಂದರೆ ಟ್ಯಾಕ್ಸ್ ಪೇಯರ್ ಫೇವರಾಗಾದರೂ ಆಗಬಹುದು. ಸೊ ಅದು ಏನಾಗುತ್ತೆ ದಟ್ ಈಸ್ ಫೈನಲ್, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗುವಂಥದ್ದೇ ಫೈನಲ್. ಸೊ ಈಗ ನಾನು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಏನೇನಿದೆ ಒನ್ ಬೈ ಒನ್ ಫಸ್ಟ್ ಐ ವಿಲ್ ಟೇಕ್ ಅಪ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಅದರ ಫಂಕ್ಷನ್ ಏನು, ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಮತ್ತು ಪವರ್ಸ್ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದ ಟಾಪ್ ಮೋಸ್ಟ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಇನ್ ಇಂಡಿಯಾ ಈಸ್ ದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಟಾಪ್ ಮೋಸ್ಟ್ ಅಥಾರಿಟಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಬರುತ್ತೆ. ನೋಡಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಸು ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪಲ್ಲಿ ಟಾಪ್ ಮೋಸ್ಟ್ ಅಥಾರಿಟಿ. ಅದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪಲ್ಲಿ ಬರುವಂಥ ಟಾಪ್ ಮೋಸ್ಟ್ ಅಥಾರಿಟಿ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಸು. ಇದು ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂದರೆ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ರೆವೆನ್ಯೂ ಆ್ಯಕ್ಟ್ 1963. ಸೆಂಟ್ರಲ್ ಬೋರ್ಡ್ ಆಫ್ ರೆವೆನ್ಯೂ ಆ್ಯಕ್ಟ್ 1963 ಪ್ರೊವಿಷನ್ಸಲ್ಲಿ ಇದು ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಇಲ್ಲಿ ಚೇರ್ಪರ್ಸನ್ ಅಥವಾ ಚೇರ್ಮನ್ ಇರ್ತಾರೆ ಮತ್ತು ಮೆಂಬರ್ಸ್ ಇರ್ತಾರೆ. ಇವರೆಲ್ಲ ಯಾರಾಗಿರ್ತಾರೆ ಮೆಂಬರ್ಸು ಮತ್ತು ಚೇರ್ಮನ್ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸಲ್ಲಿ ಇವರೆಲ್ಲನೂ ಎಕ್ಸ್ ಅಫಿಷಿಯೋ ಸ್ಪೆಷಲ್ ಸೆಕ್ರೆಟರೀಸ್ ಇನ್ ದ ಗೌರ್ನಮೆಂಟ್. ಸೆಂಟ್ರಲ್ ಗೌರ್ನಮೆಂಟಲ್ಲಿ ಸ್ಪೆಷಲ್ ಸೆಕ್ರೆಟರೀಸ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವರೆಲ್ಲರೂ CBDTಯಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಸೆಂಟ್ರಲ್ ಗೌರ್ನಮೆಂಟ್ ಹ್ಯಾಸ್ ಫುಲ್ ಪವರ್ ಟು ಡಿಸೈಡ್ ಹೂ ಈಸ್ ಸಪೋಸ್ ಟು ಬಿ ದ
ಮೆಂಬರ್ಸ್ ಆಫ್ ಸಿ ಬಿ ಡಿ ಟಿಗೆ ಯಾರು ಮೆಂಬರ್ ಆಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂಥ ಪವರ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಸೊ ಡೀಲ್ಸ್ ವಿತ್ ಅಂದರೆ ಸಿ ಬಿ ಡಿ ಟಿ ಏನು ಫಂಕ್ಷನ್ ಮಾಡುತ್ತೆ, ಡೀಲ್ಸ್ ವಿತ್ ದ ಲೇವಿ ಆ್ಯಂಡ್ ಕಲೆಕ್ಷನ್ ಆಫ್ ಆಲ್ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಇಂಡಿಯಾ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಕೆಲಸ ಏನು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ವರ್ಕ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನಿದೆ ಅವರ ಜೊತೆ ಕೋರ್ಡಿನೇಟ್ ಮಾಡಿ ದೇರ್ ಡ್ಯೂಟಿ ಈಸ್ ಟು ಲೇವಿ ಆ್ಯಂಡ್ ಕಲೆಕ್ಷನ್ ಆಫ್ ಆಲ್ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಇಂಡಿಯಾ. ಸೊ ಇವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಯಾರು ಮೆಂಬರ್ಸ್ ಆಗಿರಬೇಕು ಅನ್ನೋದು ಡಿಸಿಷನ್ ತೊಗೊಳ್ಳುವಂಥ ಫುಲ್ ಪವರ್ ಯಾರಿಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಸೊ ಅವರು ಯಾರು ಈ ಮೆಂಬರ್ ಆಗಿ ಅಪಾಯಿಂಟ್ ಆಗಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ, ಆ ಮೆಂಬರು ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ಅಂತ ಬರೋದು, ಅದನ್ನು ಕ್ಲಿಯರ್ ಮಾಡಿರಬೇಕು. ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ಕ್ಲಿಯರ್ ಮಾಡಿರಬೇಕು. ಮತ್ತು ಅವರು ಎಲ್ಲರನ್ನೂ ಗೌರ್ಮೆಂಟೇ ಅಪಾಯಿಂಟ್ ಮಾಡಿರುತ್ತೆ. ಅವರ ಕ್ವಾಲಿಫಿಕೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ದ ಆಫೀಸರ್ shall be an office holder in the central government with a minimum of 1 year of regular service. 1 year ರೆಗ್ಯುಲರ್ ಬೇಸಿಸಲ್ಲಿ ಅವರು ವರ್ಕ್ ಮಾಡಿರಬೇಕು. ಆಫೀಸರ್ ಯಾರು ಸಿ ಬಿ ಡಿ ಟಿ ಮೆಂಬರ್ ಆಗಿರ್ತಾನೆ ಅವನು ಸೆಂಟ್ರಲ್ ಗೌರ್ಮೆಂಟಲ್ಲಿ 1 year ರೆಗ್ಯುಲರ್ ಆಗಿ ವರ್ಕ್ ಮಾಡಿರಬೇಕು. ಮತ್ತು 15 years ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದರಲ್ಲಿ ಎಕ್ಸ್ಪೀರಿಯನ್ಸು, ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತಿರುವಂಥದ್ದು, 15 years ಆಫ್ ಎಕ್ಸ್ಪೀರಿಯನ್ಸ್ ಸಪೋಸ್ ಟು ಬಿ ದೇರ್ ಇನ್ ದ ಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಆ ಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ರನ್ ಮಾಡಬೇಕು ಅನ್ನೋದ್ರ ಬಗ್ಗೆ 15 years ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು 10 years ಇನ್ ದ ಫೀಲ್ಡ್ ಆಫ್ ಸಿ ಬಿ ಡಿ ಟಿ ಅಂತ ಹೇಳ್ತಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲೇ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ದೆನ್ ಯಾರನ್ನ ತಗೊಳ್ತಾರೆ ಮೆಂಬರ್ಸ್ ಆಗಿ ಅಥವಾ ಚೇರ್ಮನ್ ಆಗಿ ಅಂತ ಹೇಳಿದ್ರೆ, ಚೇರ್ಮನ್ ಅಂತ ಹೇಳಿದ್ರೆ ಅವರೇ ಮೆಂಬರ್ಸ್ ಯಾರಾಗಿರ್ತಾರೆ ಅವರೆಲ್ಲ ಒಬ್ಬ ಚೇರ್ಮನನ್ನು ಅಪಾಯಿಂಟ್ ಮಾಡ್ತಾರೆ. ಯಾರು ಮೆಂಬರ್ಸ್ ಆಗಿರಬೇಕು ಅಂತ ಹೇಳಿದ್ರೆ ತುಂಬ ಕ್ಯಾಲಿಬರ್ ಇರುವಂಥವರಾಗಿರಬೇಕು, ಒಳ್ಳೆ ಪ್ರೊಫೆಷ್ನಲ್ ಮೆರಿಟ್ ಇರಬೇಕು, ಮತ್ತು ಎಕ್ಸಲೆನ್ಸ್ ಇರಬೇಕು, ಮತ್ತು ಯಾವುದು ಡಿಸ್ಪ್ಯೂಟ್ ಇರಬಾರ್ದು, ಯಾವುದು ಅಲಿಗೇಷನ್ಸ್ ಇರಬಾರ್ದು ಅವ್ರ ಮೇಲೆ. ದೇ ಆರ್ ಸಪೋಸ್ ಟು ಬಿ ಇಂಪೆಕಬಲ್ ರೆಪ್ಯುಟೇಷನ್ ಆಫ್ ಇಂಟಿಗ್ರಿಟಿ ಅಂತ ಹೇಳಿದ್ದಾರೆ. 4th ಪಾಯಿಂಟ್ ಅಂದರೆ ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್ ದೇ ವಿಲ್ ಬಿ ಅಪಾಯಿಂಟೆಡ್ ಆಸ್ ಎ ಮೆಂಬರ್ ಆಫ್ ಸಿ ಬಿ ಡಿ ಟಿ ಆ್ಯಂಡ್ ದೇ ಆರ್ ಸಪೋಸ್ ಟು ಹ್ಯಾವ್ ಗುಡ್ ರೆಪ್ಯುಟೇಷನ್ ಆಫ್ ಇಂಟಿಗ್ರಿಟಿ. ಏನು ಡಿಸ್ಪ್ಯೂಟ್ಸ್ ಇರಬಾರ್ದು ಅವ್ರ ಮೇಲೆ, ಅಂಥವ್ರನ್ನ ಮೆಂಬರ್ಸ್ ಆಗಿ ತಗೊಳ್ತಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ ಇದಕ್ಕೆ 56 years ಆಫ್ 56ನ ಮಾಡಿ 56 years ಮ್ಯಾಕ್ಸಿಮಮ್ ಏಜ್ ಆಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಈ ಸಿ ಬಿ ಡಿ ಟಿ ಮೆಂಬರ್ ಆಗಿರಬೇಕು ಅಂತ ಹೇಳಿದ್ರೆ ಏನೇನು ಕ್ವಾಲಿಫಿಕೇಷನ್ ಅಂತ ಈ ಒಂದು ಸ್ಲೈಡಲ್ಲಿ ನೋಡಿದ್ವಿ. ನೆಕ್ಸ್ಟ್ ಅವರ ಪವರ್ಸ್ ಏನೇನು ಆ್ಯಕ್ಚುಲಾಗಿ ಸುಮಾರು ಇದ್ದಾವೆ, ಬಟ್ ನಾನು ಮೇನ್ ಮಾತ್ರ ಕವರ್ ಮಾಡಿದ್ದೇನೆ. ಪವರ್ಸ್ ಆಫ್ ಸಿ ಬಿ ಡಿ ಟಿ ಏನು ಅಂತ ಹೇಳಿದ್ರೆ, ಯಾವುದೇ ಅಸೋಸಿಯೇಷನನ್ನು, ಇದು ಕಂಪನಿನ ಅಥವಾ ಬೇರೆ ಅಸೋಸಿಯೇಷನ್ ಅನ್ನೋದು ಡಿಸೈಡ್ ಮಾಡೋ ಪವರ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಅದು ಇಂಡಿಯನ್ ಕಂಪನಿ ಆಗಿರ್ಬೋದು, ಫಾರಿನ್ ಕಂಪನಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಅಸೋಸಿಯೇಷನ್ ಆಗಿರ್ಬೋದು, ಅದನ್ನು ಕಂಪನಿ ಅಂತ ಡಿಕ್ಲೇರ್ ಮಾಡುವಂಥ ಪವರ್ಸು ಸಿ ಬಿ ಡಿ ಟಿಗೆ ಇರುತ್ತೆ. ಟು ಡಿಕ್ಲೇರ್ ಎನಿ ಅಸೋಸಿಯೇಷನ್ ಆ್ಯಸ್ ಕಂಪನಿ, ಯಾವುದೇ ಅಸೋಸಿಯೇಷನ್ನ ಇದು ಕಂಪನಿ ಅನ್ನೋ ಒಂದು ನಾಮನ್ ಕ್ಲೇಚರ್ ಕೊಡುವಂಥ ಪವರ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸಿ ಬಿ ಡಿ ಟಿಗೆ ಇರುತ್ತೆ. ಅದು ಇಂಡಿಯನ್ ಕಂಪನಿ ಆದರೂ ಆಗಿರ್ಬೋದು, ಫಾರಿನ್ ಕಂಪನಿ ಆದರೂ ಆಗಿರ್ಬೋದು. ಮತ್ತು ಯಾವುದೇ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ಜ್ಯೂರಿಸ್ಡಿಕ್ಷನ್ನ ಫಿಕ್ಸ್ ಮಾಡುವಂಥ ಪವರು ಅಥವಾ ರೈಟ್ಸ್ ಯಾರಿಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಗೆ ಇದೆ. ಫಾರ್ ಎಕ್ಸಾಂಪಲ್, ಈಗ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಡೈರೆಕ್ಟರ್ ಅಸೆಸಿಂಗ್ ಆಫೀಸರ್, ನಿನ್ನ ಜ್ಯೂರಿಸ್ಡಿಕ್ಷನ್ ಎಷ್ಟು, ಮತ್ತು ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ನಿನ್ನ ಜ್ಯೂರಿಸ್ಡಿಕ್ಷನ್ ಎಷ್ಟು, ITO ಎಷ್ಟು ಜ್ಯೂರಿಸ್ಡಿಕ್ಷನು, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪವರ್ಸ್ ಏನು, ಡ್ಯೂಟೀಸ್ ಏನು, ಅವರ ಜ್ಯೂರಿಸ್ಡಿಕ್ಷನ್ನ ಫಿಕ್ಸ್ ಮಾಡುವಂಥ ರೈಟ್ಸ್ ಯಾರಿಗಿರುತ್ತೆ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಗೆ ಇರುತ್ತೆ. ಮತ್ತು ಯಾವುದೇ ಡೈರೆಕ್ಷನ್ಸ್ನ, ಈಗ ಮಿನಿಸ್ಟ್ರಿ ಆಫ್ ಫೈನಾನ್ಸಿಂದ ಒಂದು ಸರ್ಕ್ಯುಲರ್ ಬರುತ್ತೆ, ಆ ಸರ್ಕ್ಯುಲರ್ನ ಆ್ಯಸ್ ಇಟ್ ಈಸ್ ಇವರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಯಾರು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಬಿಕಾಸ್ ದೇ ಹ್ಯಾವ್ ಟು ಕೋಆರ್ಡಿನೇಟ್ ವಿತ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನು ಹೇಳುತ್ತೆ ಅದನ್ನು ಇವರು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಪಾರ್ಲಿಮೆಂಟಲ್ಲಿ ಏನು ಪಾಸ್ ಆಗಿರುತ್ತೆ ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ, ಅದನ್ನು ಇವರು ಆ್ಯಸ್ ಇಟ್ ಈಸ್ ಇವರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಕೋಆರ್ಡಿನೇಟ್ ವಿತ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಡೈರೆಕ್ಷನ್ಸ್ ಇಶ್ಯೂ ಮಾಡುವಂಥ ಪವರ್ಸು ಸಿ ಬಿ ಡಿ ಟಿಗೆ ಇರುತ್ತೆ. ಆ ಡೈರೆಕ್ಷನ್ಸ್ನ ಇಶ್ಯೂ ಮಾಡಿ
ಪವರ್ಸು ಮತ್ತು ಪರ್ಫಾರ್ಮೆನ್ಸ್ ಆಫ್ ಐ ಟಿ ಅಥಾರಿಟೀಸ್ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡುವಂಥ ಪೂರ್ತಿ ಪವರ್ಸು CBDTಗೆ ಇರುತ್ತೆ. ಡೈರೆಕ್ಷನ್ಸ್ನ ಇಶ್ಯೂ ಮಾಡ್ಬೋದು, ಗೈಡ್ಲೈನ್ಸನ್ನ ಇಶ್ಯೂ ಮಾಡ್ಬೋದು ಯಾವುದೇ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ, ಮತ್ತು ಆ ಪ್ರಾವಿಷನ್ಸ್ನ ಇಂಪ್ಲಿಮೆಂಟ್ ಮಾಡುವಂಥ ರೈಟ್ಸು ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಗೆ ಇರುತ್ತೆ. ಇದು ಒಂದು ಇಂಪಾರ್ಟೆಂಟು ಪವರ್ಸ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನ ಪವರ್ಸ್ ಏನೇನು ಅಂತ ಹೇಳಿದ್ರೆ ಮೇಯ್ನಾಗಿ ಕವರ್ ಮಾಡಿದ್ವಿ ನಾನು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ದೀಸ್ ಆರ್ ದಿ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನಾನು ಡೈರೆಕ್ಟ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿತ್ ದಿಸ್ ವಿಡಿಯೋ ಐ ವಿಲ್ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.